ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಮ್ಮಿಂದ ಬೇರೆ ಭಾಷೆಗೆ ರೀಮೇಕ್ ಆಗಿರುವ 10 ಸಿನಿಮಾಗಳು ಯಾವ್ಯಾವ ಅಂತ ತಿಳಿಸ್ಕೊಡ್ತೀನಿ. ಅದರಲ್ಲೂ ಡಾಕ್ಟರ್ ರಾಜ್ಕುಮಾರ್ ಅವರ 10 ಸಿನಿಮಾಗಳು. ಈ ವಿಡಿಯೋ ಡಾಕ್ಟರ್ ರಾಜ್ಕುಮಾರ್ ಅವರ 10 ಸಿನಿಮಾಗಳು ಯಾವೆಲ್ಲ ನಮ್ಮಿಂದ ಬೇರೆ ಭಾಷೆಗೆ ರೀಮೇಕ್ ಆಗಿವೆ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇ ಸಿನಿಮಾ ಕುಲಗೌರವ. ಈ ಚಿತ್ರ ಬಿಡುಗಡೆಯಾಗಿದ್ದು 1971ರಲ್ಲಿ ಈ ಚಿತ್ರ ಬಿಡುಗಡೆಯಾಗಿದೆ. ಪ್ರಮುಖ ಪಾತ್ರಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಭಾರತಿ ಮತ್ತು ಜಯಂತಿ ಅವರು ಕಾಣಿಸಿಕೊಳ್ಳುತ್ತಾರೆ. ಈ ಚಿತ್ರವನ್ನು ನಿರ್ದೇಶಿಸಿದವರು ಪಿ.ಕೆ.ಟಿ. ಶಿವರಾಮ್ ಅಂತ. ಈ ಸಿನಿಮಾ ತೆಲುಗು ಭಾಷೆಗೆ 1972ರಲ್ಲಿ ರೀಮೇಕ್ ಆಗಿದೆ. ಕುಲಗೌರಂ ಅಂತ ಕನ್ನಡದಲ್ಲಿ ಕುಲಗೌರವ ಅಂತ ಸಿನಿಮಾ ಇದ್ದಿದ್ದು ತಮಿಳಿನಲ್ಲಿ 1972ರಲ್ಲಿ ಕುಲಗೌರಂ ಅಂತ ರೀಮೇಕ್ ಆಗಿದೆ. ಇನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಎರಡನೇ ಚಿತ್ರ ರೀಮೇಕ್ ಆಗಿದ್ದು ಗಂಧದ ಗುಡಿ. ಈ ಚಿತ್ರ ಬಿಡುಗಡೆಯಾದ ವರ್ಷ 1973ರಲ್ಲಿ ಈ ಚಿತ್ರ ಬಿಡುಗಡೆಯಾಗಿದೆ. ಪ್ರಮುಖ ಪಾತ್ರಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್, ಕಲ್ಪನಾ, ಎಂ.ಪಿ. ಶಂಕರ್ ಅವರು ಈ ಚಿತ್ರದ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಈ ಚಿತ್ರವನ್ನು ನಿರ್ದೇಶಿಸಿದವರು ವಿಜಯ್ ಅವರು. ಈ ಚಿತ್ರ 1977ರಲ್ಲಿ ತೆಲುಗು ಭಾಷೆಗೆ ಅಡವಿ ರಾಮುಡ ಎಂಬ ಹೆಸರಿನಲ್ಲಿ ರೀಮೇಕ್ ಆಗಿದೆ ಮತ್ತು ಹಿಂದಿ ಭಾಷೆಗೆ 1979ರಲ್ಲಿ ಕರ್ತವ್ಯ ಅಂತ ಹಿಂದಿ ಭಾಷೆಗೆ ರೀಮೇಕ್ ಆಗಿದೆ. ರಾಜ್ಕುಮಾರ್ ಅವರ ಮೂರನೇ ಚಿತ್ರ ರೀಮೇಕ್ ಆಗಿರೋದು ಬಾಳು ಬೆಳಗಿತ್ತು ಎಂಬ ಸಿನಿಮಾ. ಈ ಚಿತ್ರ ಬಿಡುಗಡೆಯಾಗಿದ್ದು 1970ರಲ್ಲಿ ಈ ಸಿನಿಮಾ ಬಿಡುಗಡೆಯಾಗಿದೆ. ಪ್ರಮುಖ ಪಾತ್ರಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್, ಭಾರತಿ, ಜಯಂತಿಯವರು ಕಾಣಿಸಿಕೊಳ್ಳುತ್ತಾರೆ. ಈ ಚಿತ್ರದ ನಿರ್ದೇಶಕರು ಸಿದ್ದಲಿಂಗಯ್ಯ ಅಂತ. ಈ ಚಿತ್ರ 1973ರಲ್ಲಿ ತೆಲುಗು ಭಾಷೆಗೆ ಮುಂಜಿವಾಡು ಎಂಬ ಹೆಸರಿನಲ್ಲಿ ರೀಮೇಕ್ ಆಗಿದೆ ಮತ್ತು ಹಿಂದಿ ಭಾಷೆಗೆ 1974ರಲ್ಲಿ ಹಮ್ ಶಕಲ್ ಎಂಬ ಹೆಸರಿನಲ್ಲಿ ರೀಮೇಕ್ ಆಗಿದೆ ಮತ್ತು ತಮಿಳು ಭಾಷೆಗೆ 1976ರಲ್ಲಿ ಉರಾಕು ಎಂಬ ಹೆಸರಿಗೆ ರೀಮೇಕ್ ಆಗಿದೆ. ಡಾಕ್ಟರ್ ರಾಜ್ಕುಮಾರ್ ಅವರ ರೀಮೇಕ್ ಆದ ಸಿನಿಮಾ ನಾಲ್ಕನೇ ಸಿನಿಮಾ ಶಂಕರ್ ಗುರು. ಈ ಸಿನಿಮಾ 1978ರಲ್ಲಿ ಬಿಡುಗಡೆಯಾಗಿದೆ. ಈ ಚಿತ್ರದ ಮುಖ್ಯ ಪಾತ್ರಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್, ಕಾಂಚನ, ಪದ್ಮಪ್ರಿಯ, ಜಯಮಾಲಾ ಈ ಚಿತ್ರದ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಈ ಚಿತ್ರವನ್ನು ನಿರ್ದೇಶನ ಮಾಡಿದವರು ವಿ. ಸೋಮಶೇಖರ್ ಅಂತ. ಈ ಸಿನಿಮಾ 1979ರಲ್ಲಿ ತಮಿಳು ಭಾಷೆಗೆ ತ್ರಿಶೂಲಂ ಎಂಬ ಹೆಸರಿನಲ್ಲಿ ರೀಮೇಕ್ ಆಗಿದೆ ಮತ್ತು 1983ರಲ್ಲಿ ಹಿಂದಿ ಭಾಷೆಗೆ ಮಹಾನ್ ಎಂಬ ಹೆಸರಿನಲ್ಲಿ ರೀಮೇಕ್ ಆಗಿದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಐದನೇ ಸಿನಿಮಾ ರೀಮೇಕ್ ಆಗಿದ್ದು ಪ್ರೇಮದ ಕಾಣಿಕೆ. ಈ ಸಿನಿಮಾ 1976ರಲ್ಲಿ ಈ ಸಿನಿಮಾ ಬಿಡುಗಡೆಯಾಗಿದೆ. ಈ ಚಿತ್ರದ ಮುಖ್ಯ ಪಾತ್ರಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್, ಆರತಿ, ಜಯಮಾಲಾ. ಈ ಚಿತ್ರದಲ್ಲಿ ಈ ಮೂವರು ಪ್ರಮುಖ ಪಾತ್ರ ಮಾಡಿದ್ದಾರೆ. ಈ ಚಿತ್ರವನ್ನು ನಿರ್ದೇಶಿಸಿದವರು ವಿ. ಸೋಮಶೇಖರ್. ಈ ಚಿತ್ರ 1980ರಲ್ಲಿ ತಮಿಳು ಭಾಷೆಗೆ ಪುಲ್ಲದಮನ ಎಂಬ ಹೆಸರಿನಲ್ಲಿ ರೀಮೇಕ್ ಆಗಿದೆ ಮತ್ತು 1981ರಲ್ಲಿ ಹಿಂದಿ ಭಾಷೆಗೆ ರಾಜ್ ಅಂತ ಹೆಸರಿನಲ್ಲಿ ರೀಮೇಕ್ ಆಗಿದೆ. ರೀಮೇಕ್ ಆದ ಡಾಕ್ಟರ್ ರಾಜ್ಕುಮಾರ್ ಅವರ ಆರನೇ ಸಿನಿಮಾ ಎರಡು ಕನಸು. ಈ ಚಿತ್ರ ಬಿಡುಗಡೆಯಾಗಿದ್ದು 1974ನೇ ವರ್ಷದಲ್ಲಿ ಈ ಚಿತ್ರ ಬಿಡುಗಡೆಯಾಗಿದೆ. ಈ ಚಿತ್ರದ ಮುಖ್ಯ ಪಾತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಕಲ್ಪನಾ, ಮಂಜುಳಾ ಈ ಚಿತ್ರದ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಈ ಚಿತ್ರವನ್ನು ನಿರ್ದೇಶಿಸಿದರು ದುರೈರಾಜ್. ಎಸ್. ಕೆ. ಭಗವಾನ್ ಅನ್ನೋರು ಈ ಚಿತ್ರವನ್ನು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ ತೆಲುಗು ಭಾಷೆಯಲ್ಲಿ 1975ರಲ್ಲಿ ಪೂಜಾ ಎಂಬ ಹೆಸರಿನಲ್ಲಿ ರೀಮೇಕ್ ಆಗಿದೆ. ರೀಮೇಕ್ ಆದ ಡಾಕ್ಟರ್ ರಾಜ್ಕುಮಾರ್ ಅವರ ಏಳನೇ ಚಿತ್ರ ನಾನಿನ್ನ ಮರೆಯಲಾರೆ. ಈ ಚಿತ್ರ ಬಿಡುಗಡೆಯಾಗಿದ್ದು 1976ರಲ್ಲಿ ಈ ಚಿತ್ರ ಬಿಡುಗಡೆಯಾಗಿದೆ. ಈ ಚಿತ್ರದ ಮುಖ್ಯ ಪಾತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಲಕ್ಷ್ಮಿ, ಲೀಲಾವತಿ ಅವರು ಈ ಚಿತ್ರದ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಈ ಚಿತ್ರವನ್ನು ನಿರ್ದೇಶನ ಮಾಡಿದವರು ವಿಜಯ್ ಅನ್ನೋರು ಈ ಚಿತ್ರವನ್ನು ನಿರ್ದೇಶನ ಮಾಡಿದ್ದಾರೆ. ಈ ಚಿತ್ರ 1982ರಲ್ಲಿ ತಮಿಳು ಭಾಷೆಗೆ ಪುದಕವೈತ್ಯ ಎಂಬ ಹೆಸರಿನಲ್ಲಿ ರೀಮೇಕ್ ಆಗಿದೆ ಮತ್ತು ಹಿಂದಿ ಭಾಷೆಗೆ
1986ರಲ್ಲಿ ಪ್ಯಾರ್ ಕಿ ಹೇ ಎಂಬ ಭಾಷೆಗೆ ಹಿಂದಿ ಭಾಷೆಯಲ್ಲಿ ರೀಮೇಕ್ ಆಗಿದೆ. ಡಾಕ್ಟರ್ ರಾಜ್ಕುಮಾರ್ ಅವರ ರೀಮೇಕ್ ಆದ 8ನೇ ಸಿನಿಮಾ ತಾಯಿಗೆ ತಕ್ಕ ಮಗ. ಈ ಚಿತ್ರ 1978ರಲ್ಲಿ ಬಿಡುಗಡೆಯಾಗಿದೆ. ಈ ಚಿತ್ರದ ಮುಖ್ಯ ಪಾತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಸಾವಿತ್ರಿ, ಪದ್ಮಪ್ರಿಯ ಈ ಚಿತ್ರದ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಈ ಚಿತ್ರವನ್ನು ನಿರ್ದೇಶನ ಮಾಡಿದವರು ವಿ. ಸೋಮಶೇಖರ್ ಅನ್ನೋರು ಈ ಚಿತ್ರವನ್ನು ನಿರ್ದೇಶನ ಮಾಡಿದ್ದಾರೆ. ಈ ಚಿತ್ರ ತೆಲುಗು ಭಾಷೆಗೆ 1981ರಲ್ಲಿ ಪುಲಿಬಿಡ್ಡ ಎಂಬ ಹೆಸರಿನಲ್ಲಿ ರೀಮೇಕ್ ಆಗಿದೆ ಮತ್ತು ಹಿಂದಿ ಭಾಷೆಗೆ 1982ರಲ್ಲಿ ಮೇ ಇಂತಕಾಮ್ ಲೂಂಗಾ ಎಂಬ ಹೆಸರಿನಲ್ಲಿ ರೀಮೇಕ್ ಆಗಿದೆ. ಡಾಕ್ಟರ್ ರಾಜ್ಕುಮಾರ್ ಅವರ 9ನೇ ಚಿತ್ರ ರೀಮೇಕ್ ಆಗಿದ್ದು ಕಸ್ತೂರಿ ನಿವಾಸ. ಈ ಚಿತ್ರ 1971ರಲ್ಲಿ ಬಿಡುಗಡೆಯಾಗಿದೆ. ಈ ಚಿತ್ರದ ಮುಖ್ಯ ಪಾತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಜಯಂತಿ ಮತ್ತು ಆರತಿಯವರು ಈ ಚಿತ್ರದ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಈ ಚಿತ್ರವನ್ನು ನಿರ್ದೇಶನ ಮಾಡಿದವರು ದೊರೈ ಭಗವಾನ್ ಅನ್ನೋರು ಈ ಚಿತ್ರದ ನಿರ್ದೇಶನ ಮಾಡಿದ್ದಾರೆ. ಈ ಚಿತ್ರ 1975ರಲ್ಲಿ ತಮಿಳು ಭಾಷೆಗೆ ಆನಂದನ ಮನಿದಾನ್ ಎಂಬ ಹೆಸರಿನಲ್ಲಿ ರೀಮೇಕ್ ಆಗಿದೆ ಮತ್ತು ಹಿಂದಿ ಭಾಷೆಗೆ 1974ರಲ್ಲಿ ಶಾದರ್ ಎಂಬ ಹೆಸರಿನಲ್ಲಿ ರೀಮೇಕ್ ಆಗಿದೆ. ಇನ್ನು 10ನೇ ಚಿತ್ರ ಡಾಕ್ಟರ್ ರಾಜ್ಕುಮಾರ್ ಅವರ ರೀಮೇಕ್ ಆದ 10ನೇ ಚಿತ್ರ ಅನುರಾಗ ಅರಳಿತು. ಈ ಚಿತ್ರ 1986ರಲ್ಲಿ ಬಿಡುಗಡೆಯಾಗಿದೆ. ಈ ಚಿತ್ರದ ಮುಖ್ಯ ಪಾತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಮಾಧವಿ, ಗೀತಾ ಎನ್ನೋರು ಈ ಚಿತ್ರದ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಈ ಚಿತ್ರ ನಿರ್ದೇಶನ ಮಾಡಿದವರು ಎಂ.ಎಸ್. ಸೋಮಶೇಖರ್ ಅನ್ನೋರು. ಈ ಚಿತ್ರ ತೆಲುಗು ಭಾಷೆಗೆ 1992ರಲ್ಲಿ ಘರಾನಾ ಮೊಗೋಡು ಎಂಬ ಹೆಸರಿನಲ್ಲಿ ರೀಮೇಕ್ ಆಗಿದೆ ಮತ್ತು ಹಿಂದಿ ಭಾಷೆಗೆ 1994ರಲ್ಲಿ ಲಾಡ್ಲಾ ಎಂಬ ಹೆಸರಿನಲ್ಲಿ ರೀಮೇಕ್ ಆಗಿದೆ ಮತ್ತು ತಮಿಳು ಭಾಷೆಗೆ 1992ರಲ್ಲಿ ಮನಾನಾ ಎಂಬ ಹೆಸರಿನಲ್ಲಿ ರೀಮೇಕ್ ಆಗಿದೆ ಮತ್ತು ಬೆಂಗಾಳಿ ಭಾಷೆಯಲ್ಲಿ 2001ರಲ್ಲಿ ಬೆಂಗಾಳಿ ಭಾಷೆಗೆ ಜುಮೈ ಬಾಬಾ ಜಿಂದಾಬಾದ್ ಎಂಬ ಹೆಸರಿನಲ್ಲಿ ರೀಮೇಕ್ ಆಗಿದೆ. ಒಟ್ಟು ಈ ಸಿನಿಮಾ ರೀಮೇಕ್ ಆಗಿದ್ದು ಎಷ್ಟು ಭಾಷೆಯಲ್ಲಿ ಅಂತ ಅಂದರೆ 1 ತೆಲುಗು ಭಾಷೆಯಲ್ಲಿ, 2 ಹಿಂದಿ ಭಾಷೆಯಲ್ಲಿ, 3 ತಮಿಳು ಭಾಷೆಯಲ್ಲಿ, 4ನೇ ಭಾಷೆ ಬೆಂಗಾಳಿ ಭಾಷೆಯಲ್ಲಿ ರೀಮೇಕ್ ಆಗಿದೆ. ಒಟ್ಟು 4 ಭಾಷೆಯಲ್ಲಿ ಈ ಸಿನಿಮಾ ರೀಮೇಕ್ ಆಗಿದೆ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನಿಸ್ತು ಅಂತ ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ.